ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಹೆಸರುಬೇಳೆ ಸೌತೆಕಾಯಿ ದೋಸೆ ಮಾಡುವ ವಿಧಾನ. ಒಂದು ಬಟ್ಟಲಿಗೆ ಎರಡು ದೊಡ್ಡ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಈ ಅಕ್ಕಿ ಅರ್ಧ kg ಅಷ್ಟಿರುತ್ತೆ. ಒಂದು ಚಿಕ್ಕ ಗ್ಲಾಸಿನಲ್ಲಿ ಹೆಸರುಬೇಳೆ ತೊಗೋತಾ ಇದ್ದೀನಿ. ಇದು 1/4 kgಗಿಂತ ಕಮ್ಮಿ ಇರುತ್ತೆ. ಎರಡನ್ನು ಮಿಕ್ಸ್ ಮಾಡಿಕೊಂಡು ತೊಳೆದು 4 ರಿಂದ 5 ಅವರು ನೆನೆಸಿಟ್ಕೊಳ್ಳೋಣ. ಇವಾಗ 2 ಸೌತೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಹ ತೊಳೆದು ಗ್ರೇಟ್ ಮಾಡಿ ಇಟ್ಕೋಬೇಕು. ನೆನೆಸಿದ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಇವಾಗ ಬ್ಯಾಟರು ರೆಡಿಯಾಗಿದೆ. ಗ್ರೇಟ್ ಮಾಡಿದ ಸೌತೆಕಾಯಿನೂ ಸಹ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಬಬೇಕು. ನೈಸಾಗಿ ರುಬ್ಕೋಬೇಡಿ. ತರತರಿಯಾಗಿ ರುಬ್ಬಿದ್ರೆ ದೋಸೆಯಲ್ಲಿ ಸೌತೆಕಾಯಿ ಕಾಣಬೇಕು. ಫ್ಲೇವರು ಸಹ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ರುಬ್ಬಿದ ಸೌತೆಕಾಯಿ ಪೇಸ್ಟನ್ನು ಸಹ ಹಾಕಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಹಾಕಿದ ಉಪ್ಪು ರುಬ್ಬಿದ ಸೌತೆಕಾಯಿ ಪೇಸ್ಟು ಬ್ಯಾಟರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬ್ಯಾಟರು ರೆಡಿಯಾಗಿದೆ. ನಂತರ ತವಾ ಕಾದಿದೆ. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಹೆಸರುಬೇಳೆ ಹಾಕಿರೋದ್ರಿಂದ ದೋಸೆ ತುಂಬ ತೆಳುವಾಗಿ ಗರಿಗರಿಯಾಗಿ ಬರುತ್ತೆ. ಸೌತೆಕಾಯಿ ಫ್ಲೇವರು ಸಹ ಘಮ ಅಂತ ಬರುತ್ತೆ. ಒಂದು ದೋಸೆ ತಿನ್ನೋ ಬದಲಿಗೆ 2 ದೋಸೆ ತಿನ್ಬೋದು. ಅಷ್ಟು ಘಮ ಅಂತಿರುತ್ತೆ ಸೌತೆಕಾಯಿ ದೋಸೆ. ಬಿಸಿಲುಗಾಲ ಆಗಿರೋದ್ರಿಂದ ದೇಹಕ್ಕೆ ತಂಪು ನೀಡುತ್ತೆ ಹೆಸರುಬೇಳೆ ಮತ್ತು ಸೌತೆಕಾಯಿ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ಸೌತೆಕಾಯಿ ದೋಸೆ ರೆಡಿಯಾಗಿದೆ. ಇದನ್ನು ನಾನು ಕೈಮಾ ಸಾರು ಜೊತೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮುಂದಿನ ರೆಸಿಪಿಯಲ್ಲಿ ಕೈಮಾ ಸಾರು ಸಹ ಹಾಕ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.